ಹಾಯ್ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಪೆಟಿ ಕ್ಯಾಶ್ ಬುಕ್ಕನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ, ಪ್ರಾಬ್ಲಮ್ಸ್ ಆನ್ ಪೆಟಿ ಕ್ಯಾಶ್ ಬುಕ್. ಸೊ ಅದೇ ರೀತಿಯಾಗಿ ಇವತ್ತು ಪೆಟಿ ಕ್ಯಾಶ್ ಬುಕ್ಕು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಪ್ರಾಬ್ಲಮನ್ನು ಅನಾಲಿಸಿಸ್ ಮಾಡಬೇಕಾಗುತ್ತೆ, ಏನೇನು ಕೊಟ್ಟಿದ್ದಾರೆ, ಸೊ ನಾವು ಯಾವ ರೀತಿ ಪ್ರಿಪೇರ್ ಮಾಡಬೇಕಂತಂದು. ಫಸ್ಟು ಪ್ರಿಪೇರ್ ಪೆಟಿ ಕ್ಯಾಶ್ ಬುಕ್ ಫ್ರಮ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್. ದ ಇಂಪ್ರೆಸ್ ಅಮೌಂಟ್ ಈಸ್ ರುಪೀಸ್ 2000. ಅಂದರೆ 2000 ರೂಪಾಯಿ ನಮ್ಮ ಹತ್ರ ದುಡ್ಡಿದೆ. ನಾವೇನು ಮಾಡಬೇಕು, ಪೆಟಿ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡಬೇಕು ಕೊಟ್ಟಿರೋಂತಹ ಟ್ರಾನ್ಸಾಕ್ಷನನ್ನು ಯೂಸ್ ಮಾಡಿಕೊಂಡು ಅಂತಂದು ಹೇಳಿದ್ದಾರೆ. ಸೊ 2000 ರೂಪಾಯಿದಲ್ಲಿ ನಾವೇನೇನು ಖರ್ಚು ಮಾಡಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2014 ಜಾನ್ವರಿ ಮಂತಲ್ಲಿ ನಾವೇನು ಮಾಡಬೇಕು, ಸೊ ಏನೇನು ಟ್ರಾನ್ಸಾಕ್ಷನ್ ಆಗಿದಾವಲ್ಲ, ಟ್ರಾನ್ಸಾಕ್ಷನ್ ನಥಿಂಗ್ ಬಟ್ ಯಾವುದಕ್ಕೆ ಎಕ್ಸ್ಪೆನ್ಸಸ್ ಮಾಡಿದ್ದೀವಿ ಪ್ರತಿಯೊಂದು ಕೂಡ ಲೀಸ್ಟ್ ಮಾಡಿದ್ದಾರೆ. ಅದನ್ನ ನಾವು ಏನು ಮಾಡಬೇಕು, ಪೆಟಿ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಫಸ್ಟು ಏನೇನು ಕೊಟ್ಟಿದ್ದಾರೆ ನೋಡಬೇಕಾಗುತ್ತೆ. ಪೇಯ್ಡ್ ಕಾರ್ಟೇಜ್ 1ನೇ ತಾರೀಕಿಗೆ 50 ರೂಪಾಯಿ ಕೊಟ್ಟಿದ್ದಾರೆ, ಸಾಗಾಣಿಕೆ ವೆಚ್ಚ ಅಂತ ಕರಿತೀವಿ ಕಾರ್ಟೇಜು. ಸೊ ಇದರಲ್ಲಿ 50 ರೂಪಾಯಿ ಖರ್ಚು ಮಾಡಿದ್ದಾರೆ. ಸೊ ಇದು ಯಾವುದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂದರೆ 5 ಕಾಲಮ್ ಬರುತ್ತೆ, ಅಂದರೆ ಅನಾಲಿಸಿಸ್ ಆಫ್ ಪೇಮೆಂಟಲ್ಲಿ. ಸೊ ಅದರಲ್ಲಿ ಯಾವ್ದು ಬರುತ್ತೆ, ಫಸ್ಟು ಪೋಸ್ಟೇಜ್ ಬರುತ್ತೆ, ನೆಕ್ಸ್ಟ್ ಟೆಲಿಗ್ರಾಮ್ ಬರುತ್ತೆ, ಕನ್ವೇಯನ್ಸ್ ಬರುತ್ತೆ, ಸ್ಟೇಷನರಿ ಬರುತ್ತೆ, ಮತ್ತು ಮಿಸ್ಲೆನಿಯಸ್ ಎಕ್ಸ್ಪೆನ್ಸಸ್ ಆರ್ ಅದರ್ ಎಕ್ಸ್ಪೆನ್ಸಸ್. ಟೋಟಲ್ 5 ಕಾಲಮ್ ಬರುತ್ತೆ ಅನಾಲಿಸಿಸ್ ಆಫ್ ಪೇಮೆಂಟಲ್ಲಿ. ಅದರಲ್ಲಿ ಕಾರ್ಟೇಜ್ ಯಾವ ಕಾಲಮಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಫಸ್ಟು ಕಾರ್ಟೇಜನ್ನು ನಾವು ಅದರ್ ಎಕ್ಸ್ಪೆನ್ಸಸ್ಸಿಗೆ ಆರ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ಸಿಗೆ ನಾವು ಟ್ರೀಟ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ STD ಚಾರ್ಜಸ್ 40 ರೂಪೀಸ್. ಅಂದರೆ STD ಚಾರ್ಜಸ್ ಅಂದರೆ ಯಾವುದೋ ಒಂದು ಫೋನ್ ಕಾಲ್ ಮುಖಾಂತರ ನಾವು STD ಕಾಲ್ ಮಾಡಿರ್ತೀವಿ. ಸೊ ಅದ್ರದ್ದು ಚಾರ್ಜಸ್ಸು 40 ರೂಪಾಯಿ ಆಗಿರುತ್ತೆ. ಅದನ್ನ ನಾವು ಟೆಲಿಗ್ರಾಮಲ್ಲಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಬಸ್ ಫೇರ್, ಇಟ್ ಈಸ್ ರಿಲೇಟೆಡ್ ಟು ಕನ್ವೇಯನ್ಸ್. ಕನ್ವೇಯನ್ಸ್ ಅಂದರೆ ನಾವು ಓಡಾಡಿರುವಂತಹ ವೆಚ್ಚ, ಆಟೋದಲ್ಲಾಗಲಿ ಅಥವಾ ಬಸ್ಸಲ್ಲಾಗಲಿ. ಸೊ ನಾವು ಏನಾದರೂ ಖರ್ಚು ಮಾಡಿದರೆ ಅದನ್ನ ನಾವು ಕನ್ವೇಯನ್ಸಲ್ಲಿ ಹಾಕ್ತೀವಿ. ಸೊ ಬಸ್ ಫೇರ್, ಸೊ ಇದು ಕನ್ವೇಯನ್ಸಲ್ಲಿ ಬರಿತೀವಿ. ನೆಕ್ಸ್ಟ್ ಪೋಸ್ಟೇಜ್, ಹೆಸರೇ ಡೈರೆಕ್ಟಾಗಿ ಕೊಟ್ಟಿದ್ದಾನೆ ಪೋಸ್ಟೇಜ್ ಅಂತಂದು ಪೋಸ್ಟೇಜ್ ಕಾಲಮಲ್ಲಿ ಬರಿತೀವಿ. ರಿಫ್ರೆಶ್ಮೆಂಟ್ ಫಾರ್ ಎಂಪ್ಲಾಯೀಸ್ 80,000 ರೂಪೀಸ್. ಅಂದರೆ ಎಂಪ್ಲಾಯೀಸು ವರ್ಕ್ ಮಾಡಿ ಸೊ ಸುಸ್ತಾಗಿರ್ತಾರೋ ಅವ್ರಿಗೆ ರಿಫ್ರೆಶ್ಮೆಂಟಿಗೋಸ್ಕರ, ಅಂದರೆ ಸೊ ಮನೋರಂಜನೆಗೆ ಅಥವಾ ಉತ್ಸಾಹಕ್ಕೋಸ್ಕರ ಅಥವಾ ದಣಿವಾರಿಕೆಗೋಸ್ಕರ ಏನು ಮಾಡ್ತೀವಿ ಅಂದರೆ ನಾವು ಎಂಪ್ಲಾಯೀಸಿಗೆ ಏನೋ ಒಂದು ಟೀ ಕೊಡಿಸಿರ್ತೀವಿ. ಸೊ ಅದು ಒಂದು 80 ರೂಪಾಯಿ ಬಿಲ್ ಆಗಿರುತ್ತೆ. ಸೊ ಆ 80 ರೂಪಾಯಿ ಬಿಲ್ಲನ್ನು ನಾವೆಲ್ಲಿ ಮೆನ್ಷನ್ ಮಾಡ್ತೀವಿ, ಸೊ ಅದರ್ ಎಕ್ಸ್ಪೆನ್ಸಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಕೊರಿಯರ್ ಚಾರ್ಜಸ್ ಕೂಡ ಇದು ಎಲ್ಲಿ ಬರುತ್ತೆ, ಪೋಸ್ಟೇಜಲ್ಲಿ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ರಿಫ್ರೆಶ್ಮೆಂಟ್ ಆಫ್ ಕಸ್ಟಮರ್ಸ್ ₹50. ಸೊ ಅಂದರೆ ಕಸ್ಟಮರ್ಸ್ ಕಂಪ್ನಿ ಬಂದಿರ್ತಾರೆ, ಅವಾಗ ಅವರಿಗೆ ಸೊ ಏನೋ ಒಂದು ಟೀ ಅಥವಾ ಸ್ನ್ಯಾಕ್ಸ್ ತರಿಸಿರ್ತೀವಿ, ಅದಕ್ಕೆ ಸೊ ಖರ್ಚಾಗಿರುತ್ತೆ. ಅದನ್ನ ನಾವು ರಿಫ್ರೆಶ್ಮೆಂಟ್ ಆಫ್ ಕಸ್ಟಮರ್ಸ್ ಅಂತ ಕರಿತೀವಿ. ಸೊ ಅದು ಕೂಡ ಅದರ್ ಎಕ್ಸ್ಪೆನ್ಸಸ್ಸಿಗೆ ಬರುತ್ತೆ. ನೆಕ್ಸ್ಟ್ ಕಾರ್ಟೇಜ್, ಇದು ಅಷ್ಟೇ ಆಲ್ರೆಡಿ ಮೊದಲೇ ಹೇಳಿದ್ದೆ ನಾನು. ಕಾರ್ಟೇಜ್ ಯಾವುದಕ್ಕೆ ಬರುತ್ತೆ, ಸಾಗಾಣಿಕೆ ವೆಚ್ಚ. ಫಾರ್ ಎಕ್ಸಾಂಪಲ್ ಏನೋ ಒಂದು ಫರ್ನಿಚರ್ ಏನೋ ಒಂದು ತಗೊಂಡಿರ್ತಾರೆ, ಅದನ್ನ ಕಂಪನಿಗೆ ಅಂದರೆ ಕಂಪನಿಗೆ ಸಾಗಿಸಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಆಗಿರುವಂತಹ ವೆಚ್ಚ ಕಾರ್ಟೇಜ್, ಅದನ್ನ ಅದರ್ ಎಕ್ಸ್ಪೆನ್ಸಸ್ಸಿಗೆ ಬರಿತೀವಿ. ನೆಕ್ಸ್ಟ್ ಟ್ಯಾಕ್ಸಿ ಫೇರ್ ಟು ಮ್ಯಾನೇಜರ್ ₹70. ಅಂದರೆ ಸೊ ಟ್ಯಾಕ್ಸಿ ಫೇರ್ ಇದು ಕೂಡ ಎಲ್ಲಿ ಬರುತ್ತೆ, ಓಡಾಡಿರೋದಕ್ಕೆ ಖರ್ಚು ಮಾಡಿರೋಂಥದ್ದು 70 ರೂಪಾಯಿ. ಸೊ ಇದು ಕನ್ವೇಯನ್ಸಲ್ಲಿ ಬರುತ್ತೆ. ಸ್ಟೇಷನರಿ ಡೈರೆಕ್ಟಾಗಿ ಕೊಟ್ಟಿದ್ದಾನೆ, ಸ್ಟೇಷನರಿ ಕಾಲಮ್ಗೆ ಬರುತ್ತೆ 65 ರೂಪಾಯಿ. ಬಸ್ ಫೇರ್ ಕನ್ವೇಯನ್ಸಿ ಬರುತ್ತೆ. ಫ್ಯಾಕ್ಸ್ ಚಾರ್ಜಸ್ ಪೋಸ್ಟೇಜ್ ಬರುತ್ತೆ. ನೆಕ್ಸ್ಟ್ ಟೆಲಿಫೋನ್ ಚಾರ್ಜಸ್, ಟೆಲಿಫೋನ್ ಮತ್ತು ಟೆಲಿಗ್ರಾಮಲ್ಲಿ ಬರುತ್ತೆ. ಸೊ ಪೋಸ್ಟೇಜ್ ಸ್ಟಾಂಪ್ಸ್ ಇದು ಕೂಡ ಪೋಸ್ಟೇಜಲ್ಲಿ ಬರುತ್ತೆ. ರಿಪೇರ್ ಆನ್ ಫರ್ನಿಚರ್ ಇದು ಅದರ್ ಎಕ್ಸ್ಪೆನ್ಸಸ್ಸಿಗೆ ಬರುತ್ತೆ. ಲಾಂಡ್ರಿ ಎಕ್ಸ್ಪೆನ್ಸಸ್ ಅದರ್ ಎಕ್ಸ್ಪೆನ್ಸಸ್ಸಿಗೆ ಬರುತ್ತೆ. ಅಂದರೆ ಸ್ಟೇಷನರಿ, ಟೆಲಿಫೋನ್, ಟೆಲಿಗ್ರಾಮ್, ಕನ್ವೇಯನ್ಸ್ ಮತ್ತು ಪೋಸ್ಟೇಜ್ ಇವು 4 ಕಾಲಮಿಗೆ ಬರಲಿಲ್ಲ ಅಂತಂದರೆ, ಇವು 4ಕ್ಕೂ ಸಂಬಂಧ ರಿಲೇಟೆಡ್ ಆಗಿರಲಿಲ್ಲ ಅಂದರೆ ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಅದರ್ ಎಕ್ಸ್ಪೆನ್ಸಸ್ ಅವ್ನು ಡೈರೆಕ್ಟಾಗಿ ಕೊಟ್ಟಿದ್ದಾನೆ, ಎಷ್ಟು, 100 ರೂಪೀಸ್. ಸೊ ಈ ಟ್ರಾನ್ಸಾಕ್ಷನನ್ನು ಬಳಸ್ಕೊಂಡು ನಾವು ಪೆಟಿ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡ್ತಾ ಹೋಗಬೇಕು. ಸೊ ಫಸ್ಟು ಪೆಟಿ ಕ್ಯಾಶ್ ಬುಕ್ ಕಾಲಮನ್ನು ಹೇಳ್ಕೋಬೇಕು. ಸೊ ಟೋಟಲ್ ಎಷ್ಟು ಕಾಲಮ್ ಬರ್ತಾವೆ, 10 ಕಾಲಮ್ ಬರ್ತಾವೆ ಅಂತ ಹೇಳಿದ್ದೆ ನಾನು. ಸೊ ಪೆಟಿ ಕ್ಯಾಶ್ ಬುಕ್ ತುಂಬ ಇಂಪಾರ್ಟೆಂಟು, ಇದು ಆನ್ಯಲ್ ಎಕ್ಸಾಮಿಗೆ ಕಂಪಲ್ಸರಿ ಕೇಳ್ತಾನೆ.
ಎಷ್ಟು 6 ಮಾರ್ಕ್ಸಿಗೆ ಕೇಳ್ತದ. ಈ ಸರಿ ಸಿಲೆಬಸ್ ರಿಲೀಸ್ ಆಗಿರೋದ್ರಿಂದ 12 ಮಾರ್ಕ್ಸಿಗೆ ಕೇಳಿದ್ರು ಆಶ್ಚರ್ಯ ಏನಿಲ್ಲ. ಸೊ ಇದು ಏನಿದು ಅಮೌಂಟ್ ರಿಸೀವ್ಡ್, ಇದು ಅಮೌಂಟ್ ರಿಸೀವ್ಡ್, ಡೇಟ್, particulars, ವೋಚರ್ ನಂಬರ್. ಏನಾದರೂ ವೋಚರ್ ನಂಬರ್ ಇದ್ದರೆ ವೋಚರ್ ನಂಬರ್ ಬರಿತೀವಿ, ವೋಚರ್ ನಂಬರ್ ಇಲ್ಲ ಅಂದರೆ ಹಾಗೆ ಖಾಲಿ ಬಿಡ್ತೀವಿ. ಅಮೌಂಟ್ ಪೇಯ್ಡ್, ನೆಕ್ಸ್ಟ್ ಅದಾದಮೇಲೆ ಅನಾಲಿಸಿಸ್ ಆಫ್ ಪೇಮೆಂಟನ್ನು ಬರಿಬೇಕಾಗುತ್ತೆ. ಫಸ್ಟ್ ಪೋಸ್ಟೇಜ್, ಟೆಲಿಫೋನ್, ಟೆಲಿಗ್ರಾಮ್, ಕನ್ವೇಯನ್ಸ್, ಸ್ಟೇಷನರಿ, ಅದರ್ ಎಕ್ಸ್ಪೆನ್ಸಸ್. ಸೊ ಇಷ್ಟು ಕಾಲಮ್ ಬರ್ತವೆ. petty cash book. So first amount received, next date, particulars, voucher number if any, amount paid, next analysis of payment. So first column postage, telephone and telegram, conveyance, stationery, other expenses. ಸೊ ಈ ರೀತಿಯಾಗಿ ನಾವು ಕಾಲಮನ್ನು ಹೇಳ್ಕೊಳ್ತೀವಿ. ಸೊ ಫಸ್ಟ್ ಅಮೌಂಟ್ ರಿಸೀವ್ಡ್, ಎಷ್ಟು ರಿಸೀವ್ ಮಾಡಿರೋದು? 2,000 ರೂಪಾಯಿ. ಸೊ ಯಾವ ಡೇಟಿಗೆ? ಸೊ ಅಲ್ಲಿ ಡೇಟ್ ಕೊಟ್ಟಿಲ್ಲ ಅಂದರೆ ಜಾನ್ವರಿ ಅಂತಲೇ ಅರ್ಥ. ಸೊ 2014 ಜಾನ್ವರಿ. ಸೊ ಎಷ್ಟು? 1ನೇ ತಾರೀಕು ಅಂತಲೇ ಅರ್ಥ. 2,000 ರೂಪಾಯಿ ಅಮೌಂಟನ್ನು ರಿಸೀವ್ ಮಾಡಿದ್ದಾರೆ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರಿತೀವಿ. 2,000 ರೂಪಾಯಿ ಅಮೌಂಟನ್ನು ರಿಸೀವ್ ಮಾಡಿದ್ದಾರೆ. ಅಥವಾ ಈ ರೀತಿಯಾಗೂ ಬರಿಬೋದು, ಅಮೌಂಟ್ ರಿಸೀವ್ಡ್ ಅಂತಲೂ ಕೂಡ ಬರಿಬೋದು. ಅಮೌಂಟ್ ರಿಸೀವ್ಡ್ ಬಟ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೋದ್ರೇ ಸೂಟೇಬಲ್ ಆಗುತ್ತೆ ಕೆಲವು ಟೈಮು. ಸೊ ಕೆಲವು ಟೈಮ್ ಎರಡೂ ಬೋತ್ ಆರ್ ಅಕ್ಸೆಪ್ಟೆಡ್. ಸೊ ಇಲ್ಲಿ ಅಮೌಂಟ್ ರಿಸೀವ್ಡ್ ಕಾಲಮಲ್ಲೇ ನಾವು 2,000 ಬರ್ದಿದ್ದೀವಿ ಅಂದರೆ ಅದು ಪರ್ಟಿಕ್ಯುಲರ್ಸ್ ಅಮೌಂಟ್ ರಿಸೀವ್ ಅಂತಲೇ ಅದು ಅರ್ಥ. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆದ್ರೂ ನಡೆಯುತ್ತೆ. ಸೊ ಎಷ್ಟು? 2,000 ರೂಪಾಯಿ. ನೆಕ್ಸ್ಟ್ ಅದಾದಮೇಲೆ 1ನೇ ತಾರೀಕು ಕಾರ್ಟೇಜನ್ನು ಪೇಡ್ ಮಾಡಿದ್ದಾರೆ.
ಸೊ ಕಾರ್ಟೇಜ್ ಎಷ್ಟು 50 ರೂಪಾಯಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಲ್ಲಿ ಬರುತ್ತೆ ಕಾರ್ಟೇಜ್, ಯಾವ ಕಾಲಮಲ್ಲಿ ಬರೋಲ್ಲ, ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ 50 ರೂಪಾಯಿ. ನೆಕ್ಸ್ಟ್ ಅದಾದಮೇಲೆ 2ನೇ ತಾರೀಕು ಎಸ್ ಟಿ ಡಿ ಚಾರ್ಜಸ್. ಎಸ್ ಟಿ ಡಿ 2ನೇ ತಾರೀಕು ಎಸ್ ಟಿ ಡಿ ಚಾರ್ಜಸ್ ಎಷ್ಟು 40 ರೂಪಾಯಿ ಇದೆ. ಸೊ ಇದನ್ನ ಎಸ್ ಟಿ ಡಿ ಚಾರ್ಜಸ್ ಯಾವುದ್ರಲ್ಲಿ ಬರುತ್ತೆ, ಟೆಲಿಫೋನ್ ಟೆಲಿಗ್ರಾಮಲ್ಲಿ ಬರುತ್ತೆ 40 ರೂಪಾಯಿ. ನೆಕ್ಸ್ಟು 2ನೇದು ಬಸ್ ಫೇರ್ 20 ರೂಪಾಯಿ. 2ನೇ ತಾರೀಕು ಮತ್ತೆ ಬಸ್ ಫೇರ್, ಬಸ್ ಚಾರ್ಜನ್ನು ಕೊಟ್ಟಿದ್ದಾರೆ ಎಷ್ಟು 20 ರೂಪಾಯಿ. ಸೊ ಎಷ್ಟಾಗಿದೆ, ಯಾವ ಕಾಲಮಲ್ಲಿ ಬರ್ತೀವಿ, ಕನ್ವೆನ್ಸಲ್ಲಿ ಬರ್ತೀವಿ 20 ರೂಪಾಯಿ. ನೆಕ್ಸ್ಟ್ ಅದಾದಮೇಲೆ 3ನೇ ತಾರೀಕು ಪೋಸ್ಟೇಜ್ಗೆ 30 ರೂಪಾಯಿ ಖರ್ಚು ಮಾಡಿದ್ದಾರೆ. 3ನೇ ತಾರೀಕು ಪೋಸ್ಟೇಜ್ಗೆ 30 ರೂಪಾಯಿ ಖರ್ಚು ಮಾಡಿದ್ದಾರೆ. ಸೊ ಇವೆಲ್ಲವೂ ಖರ್ಚು ಮಾಡಿರೋಂಥವು ಇವು ಎಕ್ಸ್ಪೆನ್ಸಸ್, ಸ್ಮಾಲ್ ಅಮೌಂಟು. ಪೆಟಿ ಅಂದರೆ ಸ್ಮಾಲ್ ಅಂತ ಕರಿತೀವಿ. ಸೊ ಇವನ್ನೆಲ್ಲವೂ ಕೂಡ ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡೋಕ್ಕಲ್ಲ. 5 ರೂಪಾಯಿ 10 ರೂಪಾಯಿ 20 ರೂಪಾಯಿ 40 ರೂಪಾಯಿ, ಯಾಕಂದರೆ ಕ್ಯಾಶ್ ಬುಕ್ಕಲ್ಲಿ ದೊಡ್ಡ ಟ್ರಾನ್ಸಾಕ್ಷನನ್ನು ಮಾಡ್ತಿರ್ತೀವಿ. ಸೊ ಹಂಗಾಗಿ ನಾವು ಇದಕ್ಕಾದಂತಹ ಸ್ಮಾಲ್ ಅಮೌಂಟಿಗೆ ಆದಂತಹ ಒಂದು ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ. ಅದನ್ನೇ ನಾವು ಪೆಟಿ ಕ್ಯಾಶ್ ಬುಕ್ ಅಂತ ಕರಿತೀವಿ. ಪೆಟಿ ಅಂದರೆ ಸ್ಮಾಲ್ ಅಂತ ಕರಿತೀವಿ. ಸೊ ಸ್ಮಾಲ್ ಎಕ್ಸ್ಪೆನ್ಸಸ್ಸನ್ನು ರೆಕಾರ್ಡ್ ಮಾಡೋವಂಥದ್ದೇ ಪೆಟಿ ಕ್ಯಾಶ್ ಬುಕ್ಕು. ಸೊ ಪೋಸ್ಟೇಜ್ಗೆ 30 ರೂಪಾಯಿ ಖರ್ಚು ಮಾಡಿದ್ವಿ. ಸೊ ಪೋಸ್ಟೇಜ್ ಕಾಲಮಲ್ಲೇ ಬರಿತೀವಿ 30 ರೂಪಾಯಿ ಅಂತಂದು. ನೆಕ್ಸ್ಟ್ ಅದಾದಮೇಲೆ 4ನೇ ತಾರೀಕು ರಿಫ್ರೆಶ್ಮೆಂಟ್ ಫಾರ್ ಎಂಪ್ಲಾಯೀಸ್. ರಿಫ್ರೆಶ್ಮೆಂಟ್ ಫಾರ್ ಎಂಪ್ಲಾಯೀಸ್. ಸೊ ಎಷ್ಟು 80 ರೂಪಾಯಿ. ಸೊ ಯಾವ ಕಾಲಮಲ್ಲಿ ಬರಿತೀವಿ, ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ಬರಿತೀವಿ 80 ರೂಪಾಯಿ. ನೆಕ್ಸ್ಟ್ ಅದಾದಮೇಲೆ 6ನೇ ತಾರೀಕು ಕೊರಿಯರ್ ಚಾರ್ಜಸ್. ಕೊರಿಯರ್ ಚಾರ್ಜಸ್ ಎಷ್ಟು 30 ರೂಪಾಯಿ ಇದೆ. ಸೊ ಕೊರಿಯರ್ ಚಾರ್ಜಸ್ ಪೋಸ್ಟೇಜಲ್ಲೇ ಬರಿತೀವಿ 30 ರೂಪಾಯಿ. ನೆಕ್ಸ್ಟ್ ಅದಾದಮೇಲೆ 8ನೇ ತಾರೀಕು ರಿಫ್ರೆಶ್ಮೆಂಟ್ ಆಫ್ ಕಸ್ಟಮರ್. ರಿಫ್ರೆಶ್ಮೆಂಟ್ ಆಫ್ ಕಸ್ಟಮರ್ಸ್. ಸೊ ಎಷ್ಟು 50 ರೂಪಾಯಿ ಖರ್ಚು ಮಾಡಿದ್ದಾರೆ ಕಸ್ಟಮರ್ ರಿಫ್ರೆಶ್ಮೆಂಟಿಗೋಸ್ಕರ. ಸೊ ಇದು ಕೂಡ ಅಷ್ಟೇ ಅದರ್ ಎಕ್ಸ್ಪೆನ್ಸಸ್ಸಿಗೆ ಬರಿತೀವಿ 50 ರೂಪಾಯಿ. ನೆಕ್ಸ್ಟ್ ಅದಾದಮೇಲೆ 10ನೇ ತಾರೀಕು ಕಾರ್ಟೇಜ್. ಅಗೈನ್ ಮತ್ತೆ ಕಾರ್ಟೇಜ್ ಎಕ್ಸ್ಪೆನ್ಸಸ್ ಮಾಡಿದ್ದಾರೆ 10ನೇ ತಾರೀಕು. ಕಾರ್ಟೇಜ್ ಎಷ್ಟು ಎಕ್ಸ್ಪೆನ್ಸಸ್ಸು 35 ರೂಪಾಯಿ. ಕಾರ್ಟೇಜನ್ನು ಮತ್ತೆ ಎಲ್ಲೇ ಬರ್ತೀವಿ, ಅದರ್ ಎಕ್ಸ್ಪೆನ್ಸ್ಗೆ ಬರ್ತೀವಿ 35 ರೂಪಾಯಿ. ನೆಕ್ಸ್ಟ್ ಟ್ಯಾಕ್ಸಿ ಫೇರ್ ಟು ಮ್ಯಾನೇಜರ್ ಎಷ್ಟು 15ನೇ ತಾರೀಕು. ಟ್ಯಾಕ್ಸಿ ಫೇರ್ ಟು ಮ್ಯಾನೇಜರ್. ಸೊ ಎಷ್ಟು 70 ರೂಪಾಯಿ ಖರ್ಚು ಮಾಡಿದ್ದಾರೆ. ಸೊ ಇದು ಯಾವುದ್ರಲ್ಲಿ ಬರ್ತೀವಿ, ಕನ್ವೆನ್ಸಲ್ಲಿ ಬರ್ತೀವಿ 70 ರೂಪಾಯಿ. ನೆಕ್ಸ್ಟ್ ಅದಾದಮೇಲೆ 18ನೇ ತಾರೀಕು ಸ್ಟೇಷನರಿಯನ್ನು ಪರ್ಚೇಸ್ ಮಾಡಿದ್ದಾರೆ. ಸ್ಟೇಷನರಿ ಎಷ್ಟು 65. ಸ್ಟೇಷನರಿಗೆ 65 ಬರಿತೀವಿ. ನೆಕ್ಸ್ಟ್ ಅದಾದಮೇಲೆ 20ನೇ ತಾರೀಕು ಬಸ್ ಫೇರ್. ಬಸ್ಸಿಗೋಸ್ಕರ ಖರ್ಚು ಮಾಡಿರೋಂಥದ್ದು. ಸೊ ಎಷ್ಟು 10 ರೂಪಾಯಿ. ಅಂದರೆ ಓಡಾಡಿರೋದಕ್ಕೆ ಖರ್ಚು ಮಾಡಿದರೆ ಎಲ್ಲಿ ಬರ್ತೀವಿ, ಕನ್ವೆಯನ್ಸಲ್ಲಿ ಬರ್ತೀವಿ. ಸೊ ಎಷ್ಟು 10 ರೂಪಾಯಿ. ನೆಕ್ಸ್ಟ್ ಅದಾದಮೇಲೆ 22ನೇ ತಾರೀಕು ಫ್ಯಾಕ್ಸ್ ಚಾರ್ಜಸ್. ಫ್ಯಾಕ್ಸ್ ಚಾರ್ಜಸ್ ಎಷ್ಟು 30 ರೂಪಾಯಿ ಖರ್ಚು ಮಾಡಿದ್ದಾರೆ. ಫ್ಯಾಕ್ಸ್ ಚಾರ್ಜಸ್ ಯಾವುದ್ರಲ್ಲಿ ಬರುತ್ತೆ, ಪೋಸ್ಟೇಜಲ್ಲಿ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಟೆಲಿಫೋನ್ ಚಾರ್ಜಸ್ 25ನೇ ತಾರೀಕು. ಟೆಲಿಫೋನ್ ಚಾರ್ಜಸ್ 25 ರೂಪಾಯಿ ಖರ್ಚು ಮಾಡಿದ್ದಾರೆ. ಟೆಲಿಗ್ರಾಮಲ್ಲಿ ಬರುತ್ತೆ
25 ರೂಪಾಯಿ. ನೆಕ್ಸ್ಟ್ ಅದಾದಮೇಲೆ ಪೋಸ್ಟೇಜ್ ಸ್ಟಾಂಪ್ಸ್ 200 ರೂಪಾಯಿ ಖರ್ಚು ಮಾಡಿದ್ದಾರೆ 27ನೇ ತಾರೀಕು. ಪೋಸ್ಟೇಜ್ ಸ್ಟಾಂಪ್ಸ್ 200 ರೂಪಾಯಿನ ಖರ್ಚು ಮಾಡಿದ್ದಾರೆ. ಸೊ ಎಲ್ಲಿ ಬರುತ್ತೆ? ಪೋಸ್ಟೇಜಲ್ಲೇ ಬರುತ್ತೆ 200 ರೂಪಾಯಿ. ನೆಕ್ಸ್ಟ್ ಅದಾದಮೇಲೆ 29ನೇ ತಾರೀಕು ರಿಪೇರ್ಸ್ ಆನ್ ಫರ್ನಿಚರ್. 29ನೇ ತಾರೀಕು ರಿಪೇರ್ಸ್ ಆನ್ ಫರ್ನಿಚರ್. ಸೊ ಎಷ್ಟು ಖರ್ಚು ಮಾಡಿರೋದು? 105 ರೂಪಾಯಿ. ಸೊ ರಿಪೇರ್ಸ್ ಆರ್ ಫರ್ನಿಚರ್ 4 ಕಾಲಮಿಗೆ ಬರಲ್ಲ, 105. ನೋಡಿ, ಪೋಸ್ಟೇಜ್, ಟೆಲಿಫೋನ್, ಟೆಲಿಗ್ರಾಮ್, ಕನ್ವೆನ್ಸ್, ಸ್ಟೇಷನರಿ ಇವು 4 ಕಾಲಮಿಗೆ ಸಂಬಂಧಪಟ್ಟಿಲ್ಲ ಅಂದರೆ ಸೊ ಅದು ಅದರ್ ಎಕ್ಸ್ಪೆನ್ಸಸ್ಸಿಗೆ ಅಥವಾ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ಸಿಗೆ ಸಂಬಂಧಪಟ್ಟಿರುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ 30ನೇ ತಾರೀಕು ಲಾಂಡ್ರಿ ಎಕ್ಸ್ಪೆನ್ಸಸ್. ಸೊ ಎಷ್ಟು? 115 ರೂಪಾಯಿ ಖರ್ಚು ಮಾಡಿದ್ದಾರೆ. ಈ 115 ರೂಪಾಯಿ ಇವು 4 ಕಾಲಮಿಗೆ ಸಂಬಂಧಪಡಲ್ಲ, ಅದರ್ ಎಕ್ಸ್ಪೆನ್ಸಸ್ಸಿಗೆ ಸಂಬಂಧಪಡುತ್ತೆ. ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ 31ನೇ ತಾರೀಕು ಅದರ್ ಎಕ್ಸ್ಪೆನ್ಸಸ್ ಇತರೆ ಖರ್ಚುಗಳು. ಎಷ್ಟು ಇತರೆ ಖರ್ಚು ಮಾಡಿರೋದು? 100 ರೂಪಾಯಿ. ಸೊ ಇದು ಎಲ್ಲಿ ಬರುತ್ತೆ? ಲಾಸ್ಟ್ ಕಾಲಮಲ್ಲೇ ಬರುತ್ತೆ 100 ರೂಪಾಯಿ. ಸೊ ಇಷ್ಟು. ಸೊ ಇವಾಗ ನಾವೇನು ಮಾಡ್ತೀವಿ? ಟೋಟಲ್ ಮಾಡ್ತೀವಿ. ಸೊ ಇವಾಗ ಟೋಟಲ್ ಮಾಡಿದಾಗ ಅಮೌಂಟ್ ಎಷ್ಟಾಗುತ್ತೆ ಅಂತಂದು ಫಸ್ಟ್ ಅಮೌಂಟ್ ಪೇಡ್ ಟೋಟಲ್ ಮಾಡಬೇಕು. ಆಮೇಲೆ ಪ್ರತಿಯೊಂದು ಕಾಲಮು ಕೂಡ ನಾವು ಟೋಟಲ್ ಮಾಡಬೇಕಾಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಟೋಟಲ್ ಅಮೌಂಟ್ ಪೇಡನ್ನು ಟೋಟಲ್ ಮಾಡ್ತೀವಿ. ಸೊ ಟೋಟಲ್ ಮಾಡಿದಾಗ 1055 ಬರುತ್ತೆ. ಪ್ರತಿಯೊಂದು ಕಾಲಮು ಇಲ್ಲ ಅನಾಲಿಸಿಸ್ ಆಫ್ ಪೇಮೆಂಟ್ ಏನಿದೆಯಲ್ಲ, ಪ್ರತಿಯೊಂದು ಕಾಲಮನ್ನು ಕೂಡ ನಾವು ಟೋಟಲ್ ಮಾಡ್ತೀವಿ. ಸೊ ಟೋಟಲ್ ಮಾಡಿದಾಗ ಸೊ ಇಷ್ಟು ಅಮೌಂಟ್ ಬಂತು 290, 65, 100, 65, 535. ಸೊ ಇವು 5 ಕಾಲಮು ಸೊ ಅಮೌಂಟ್ ಪೇಡ್ಗೆ ಈಕ್ವಲ್ ಆಗಿರಬೇಕು. ಸೊ ಇವಾಗ ನಾವು ಅಮೌಂಟ್ ನಮ್ಮ ಕೈಲೇ ಇರೋದೆಷ್ಟು? 2000 ರೂಪಾಯಿ ಇದೆ. ಸೊ 2000 ರೂಪಾಯಿದಲ್ಲಿ ನಾವು ಖರ್ಚು ಮಾಡಿರೋ ಅಂಥದ್ದು ಎಷ್ಟಿದೆ? 1055 ರೂಪಾಯಿ ಇದೆ. ಸೊ ಅಂದರೆ ನಮ್ಮ ಹತ್ರ ಅಮೌಂಟ್ ಇರೋದು 2000 ರೂಪಾಯಿ. ಈ 2000 ರೂಪಾಯಿದಲ್ಲಿ 1055 ಕಳೆದ್ರೆ ಇನ್ನೆಷ್ಟು ಉಳಿಯುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. 945 ರೂಪಾಯಿ ಉಳಿಯುತ್ತೆ. ಸೊ ಇದನ್ನ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿತೀವಿ. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಈ 945 ಮತ್ತು ನೆಕ್ಸ್ಟ್ ಫೆಬ್ರವರಿ 1ನೇ ತಾರೀಕಿಗೆ 945 ರೂಪಾಯಿ ಏನಾಗುತ್ತೆ? ಸೊ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗುತ್ತೆ ಇದು. ಸೊ ಇಲ್ಲ ಅಷ್ಟೇ, ಇದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗುತ್ತೆ. ಸೊ ಅಂದರೆ ಮತ್ತೆ ಇಲ್ಲಿ 945 ರೂಪಾಯಿ ನಮ್ಮ ಕಡೆ ಉಳಿಯುತ್ತೆ. ಈ 945ರಲ್ಲಿ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ನಾವು ಏನೇನು ಖರ್ಚು ಮಾಡ್ತೀವಿ ಅನ್ನೋದು ಮತ್ತೆ ನೆಕ್ಸ್ಟ್ ಫೆಬ್ರವರಿ ತಿಂಗಳು 2014ನೇ ಇಯರಲ್ಲಿ ಮತ್ತೆ ನಾವು ಪೆಟಿ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಪೆಟಿ ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಮೇಜರಾಗಿ ನಾವು ತಿಳ್ಕೊಬೇಕಾಗಿರೋ ಅಂಥದ್ದು ಪೆಟಿ ಕ್ಯಾಶ್ ಬುಕ್ಕಲ್ಲಿ ಏನಂದರೆ, ಸೊ ಇಲ್ಲಿ ಅನಾಲಿಸಿಸ್ ಆಫ್ ಪೇಮೆಂಟ್ ಬರುತ್ತಲ್ಲ, ಇದರಲ್ಲಿ ಈ ಕೊಟ್ಟಿರೋಂತಹ ಟ್ರಾನ್ಸಾಕ್ಷನನ್ನು ಯಾವ ಕಾಲಮಿಗೆ ಹಾಕಬೇಕು ಅನ್ನೋದು ತಿಳ್ಕೊಂಡ್ರೆ ಮುಗೀತು. ಪೋಸ್ಟೇಜ್ ಅಂತಂದರೆ ಅಂಚೆ ಕಚೇರಿ ಸಂಬಂಧಪಟ್ಟಿರೋಂಥದ್ದು ಏನೇ ಆದರೂ ಕೂಡ ನಾವು ಇದರಲ್ಲಿ ರೆಕಾರ್ಡ್ ಮಾಡ್ತೀವಿ. ಟೆಲಿಫೋನ್, ಟೆಲಿಗ್ರಾಮ್, ಸೊ ದೂರವಾಣಿದು, ಸೊ ಅದ್ರದ್ದೇನಾದರೂ ಸಂಬಂಧಪಟ್ಟರೆ ನಾವು ಟೆಲಿಫೋನ್, ಟೆಲಿಗ್ರಾಮಲ್ಲಿ ಬರಿತೀವಿ. ಕನ್ವೇಯನ್ಸ್ ಅಂದರೆ ನಾವು ಏನಾದ್ರು ಓಡಾಡಿರೋ ಅಂಥದ್ದು ಏನಾದ್ರು ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಆಟೋದಲ್ಲಿ, ಬೈಕಲ್ಲಿ ಅಥವಾ ಕಾರಲ್ಲಿ, ಸೊ ಬಸ್ಸಲ್ಲಿ ಓಡಾಡಿದ್ರೆ ಅದರಲ್ಲಿ ಎಕ್ಸ್ಪೆನ್ಸಸ್ ಏನಾರು ಆಗಿದ್ದರೆ ಕನ್ವೇಯನ್ಸಲ್ಲಿ ಬರಿತೀವಿ. ಸ್ಟೇಷನರಿ ಅಂತಂದರೆ
ಸೊ ಬುಕ್ ರಿಲೇಟೆಡ್ ಅಂದರೆ ಒಂದು ಸ್ಟೇಷನರಿ ಐಟಮ್ಸ್ ರಿಲೇಟೆಡ್ ಏನೇ ತಂದರೂ ಸ್ಟೇಷನರಿ ಕಾಲಮಲ್ಲಿ ಬರಿತೀವಿ. ಸೊ ಇವು ನಾಲ್ಕೂವನ್ನು ಬಿಟ್ಟು ಇನ್ನು ಉಳಿದಿರೋಂಥದ್ದು ಏನೇ ಎಕ್ಸ್ಪೆನ್ಸಸ್ ಕೊಟ್ಟರು ಮಿಸ್ಲೇನಿಯಸ್ ಆರ್ ಅದರ್ ಎಕ್ಸ್ಪೆನ್ಸಸ್ ಕಾಲಮಲ್ಲಿ ಬರಿತೀವಿ. ಸೊ ಇಷ್ಟು ಅನಾಲಿಸಿಸ್ ಆಫ್ ಪೇಮೆಂಟಲ್ಲಿ ಬರಿತೀವಿ. ಇಲ್ಲಿ ಟ್ರಾನ್ಸಾಕ್ಷನ್ ಕ್ಲಿಯರಾಗಿ ಕೊಟ್ಟಿರ್ತಾನೆ. ಸೊ ತುಂಬ ಟಫ್ ಇರೋಂಥವೇನು ಕೊಟ್ಟಿರಲ್ಲ. ಸೊ ಇದರಲ್ಲೇ ಒಂದು 7-8 ಕೊಟ್ಟಿರ್ತಾರೆ ಆನ್ಯಲ್ ಎಕ್ಸಾಮಲ್ಲಿ. ಸೊ ಈ ಕೊಟ್ಟಿರೋಂತಹ ಪ್ರಾಬ್ಲಮನ್ನು ಅಥವಾ ಟ್ರಾನ್ಸಾಕ್ಷನನ್ನು ನಾವು ಸೊ ಅಮೌಂಟ್ ಪೇಯ್ಡ್ ಕಾಲಮಲ್ಲಿ ಬರೀಬೇಕು. ಕೆಲವು ಟೈಮ್ ವೋಚರ್ ನಂಬರ್ ಕೊಟ್ಟಿರ್ತಾನೆ, ವೋಚರ್ ನಂಬರನ್ನು ಕೂಡ ಮೆನ್ಷನ್ ಮಾಡಬೇಕು. ಸರ್ ವೋಚರ್ ನಂಬರ್ ಮೆನ್ಷನ್ ಮಾಡಲಿಲ್ಲ ಅಂದರೆ ಮಾರ್ಕ್ಸ್ ಸಿಗಲ್ವಾ ಸರ್? ಸೊ ಪೇಪರು 95 ಎಬೋವ್ ಹೋದಾಗ ಅಥವಾ ಒಂದು ಪ್ರಾಬ್ಲಮ್ 6 ಮಾರ್ಕ್ಸಿಗೆ 6 ಮಾರ್ಕ್ಸು ಔಟ್ ಆಫ್ ಮಾರ್ಕ್ಸ್ ಕೊಡಬೇಕಾದ್ರೆ ಸೊ ಅವಾಗ ಏನಾಗುತ್ತೆ ಅಂದರೆ ಈ ವೋಚರ್ ನಂಬರ್ ಇನ್ ಕೇಸ್ ಏನಾದರೂ ಕೊಟ್ಟಿದ್ರೆ ಅದನ್ನ ಮೆನ್ಷನ್ ಮಾಡಿಲ್ಲ ಅಂದ್ರೆ ಸೊ ಅದನ್ನ ಐಡೆಂಟಿಫೈ ಮಾಡಿ 6 ಮಾರ್ಕ್ಸಿಗಿರೋಂಥದ್ದು 5 ಮಾರ್ಕ್ಸ್ ರೆಡ್ಯೂಸ್ ಮಾಡ್ತಾರೆ, 1 ಮಾರ್ಕ್ಸ್ ರೆಡ್ಯೂಸ್ ಮಾಡ್ತಾರೆ. ಸೊ ಇಷ್ಟು. ನೆಕ್ಸ್ಟ್ ಅದಾದಮೇಲೆ ಅಮೌಂಟ್ ರಿಸೀವ್ಡ್ ಏನಿರುತ್ತಲ್ಲ, ಈ ಅಮೌಂಟ್ ರಿಸೀವ್ಡ್ ತುಂಬ ಇಂಪಾರ್ಟೆಂಟು. ನಮಗೆ ಕೊಟ್ಟಿರೋ ಅಂಥದ್ದು 2000 ರೂಪಾಯಿ ಕೊಟ್ಟಿದ್ದಾರೆ. ಆ 2000 ರೂಪಾಯಲ್ಲಿ ನಾವು ಜಾನ್ವರಿ ತಿಂಗಳಲ್ಲಿ ಇಷ್ಟು ಖರ್ಚು ಮಾಡಿದ್ದೀವಿ. ಸೊ ಇನ್ನು 2000 ರೂಪಾಯಿದಲ್ಲಿ 1055 ರೂಪಾಯಿ ಖರ್ಚು ಮಾಡಿದ್ದೀವಿ, 945 ರೂಪಾಯಿ ಬ್ಯಾಲೆನ್ಸ್ ಉಳ್ಕೊಳ್ತು ಅಂತಂದು ಸೊ ಈ ಪೆಟಿ ಕ್ಯಾಶ್ ಬುಕ್ ಮುಖಾಂತರ ನಾವು ನೋಡಬಹುದು. ಸೊ ಪೆಟಿ ಅಂದರೆ ಸ್ಮಾಲ್ ಅಮೌಂಟ್ ಅಂತ ಕರಿತೀವಿ. ನೋಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಹೆವಿ ಅಮೌಂಟ್ ಇಲ್ಲ, 1000 ಅಥವಾ 10,000, 1 lakh. ಸೊ ಈ ರೀತಿಯಾದಂತಹ ಅಮೌಂಟ್ ಇಲ್ಲ. ಸೊ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 100 ಅಥವಾ 200. ಸೊ ಈ ರೀತಿಯಾಗಿರುತ್ತೆ ಅಷ್ಟೇ. ಸೊ ಇದು ಪೆಟಿ ಕ್ಯಾಶ್ ಬುಕ್ಕಲ್ಲಿ ಈ ರೀತಿಯಾಗಿ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಆನ್ಯಲ್ ಎಕ್ಸಾಮಲ್ಲಿ 6 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ಇನ್ ಕೇಸ್ ಈ ಸರಿ ಸಿಲೆಬಸ್ ರೆಡ್ಯೂಸ್ ಆಗಿರೋದ್ರಿಂದ ಸೊ ಇದನ್ನ 30% ರೆಡ್ಯೂಸ್ ಆಗಿರೋದ್ರಿಂದ 12 ಮಾರ್ಕ್ಸ್ನ 7 ಕೇಳಲೇಬೇಕು. ಅದರಲ್ಲಿ 4 ಬರಿಬೇಕಾಗುತ್ತೆ. ಸೊ 7 ಕೇಳಬೇಕಾಗಿರೋದ್ರಿಂದ ಸಿಲೆಬಸ್ ರೆಡ್ಯೂಸ್ ಆಗಿರೋದ್ರಿಂದ ಇದನ್ನ 12 ಮಾರ್ಕ್ಸಿಗೆ ಕೇಳಿದ್ರು ಕೂಡ ಆಶ್ಚರ್ಯ ಏನಿಲ್ಲ. ಸೊ ಹಂಗಾಗಿ ಸೊ ಅವ್ರು ಎಷ್ಟು ಮಾರ್ಕ್ಸಿಗಾದರೂ ಕೇಳಲಿ, ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪೆಟಿ ಕ್ಯಾಶ್ ಬುಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು.